ನಮಸ್ತೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ದೈವಿ ಶಕ್ತಿ ಇದ್ದರೆ ನಿಮ್ಮ ಮನೆಯಲ್ಲಿ ಕಂಡು ಬರುವ 24 ಸೂಚನೆಗಳು ಯಾವುದು? ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರಾ ಇಲ್ಲವಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ನಾನು 24 ಸೂಚನೆ ಹೇಳ್ತೇನೆ. ಅದರಲ್ಲಿ ಒಂದು ಸೂಚನೆ ಕಂಡು ಬಂದರೂ ಕೂಡ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ದೈವಿ ಶಕ್ತಿ ಇದೆ, ಯಾವುದೇ ಕೆಟ್ಟ ಎನರ್ಜಿಗಳಿಲ್ಲ, ಬರೀ ಪಾಸಿಟಿವ್ ಎನರ್ಜಿಗಳಲ್ಲಿ ಮಾತ್ರ ಇದೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ಮೊದಲನೇ ಸೂಚನೆ ಯಾವುದು ದೈವಿ ಶಕ್ತಿ ನಿಮ್ಮ ಮನೆಯಲ್ಲಿ ಇದ್ರೆ ಅಂತ ಹೇಳ್ಕೊಂಡು ಹೇಳಿದ್ರೆ, ಮನೆಯಲ್ಲಿರುವ ಗೃಹಿಣಿಗೆ ಅಥವಾ ಮನೆಯಲ್ಲಿರುವ ಯಜಮಾನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಂದ್ರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬ್ರಹ್ಮ ಮುಹೂರ್ತದ ಸಮಯ ಅಂತ ಹೇಳಿದ್ರೆ 3:30 ಇಂದ 5 ಗಂಟೆಯ ಒಳಗಡೆ. ಹೀಗೆ ಯಾರಿಗಾದ್ರೂ ಎಚ್ಚರ ಆಗ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ನಿಮ್ಗೆ ಒಂದು ಸಲ, ಅದು ಯಾವುದಕ್ಕೂ ಯಾವ ಕಾರಣಕ್ಕೆ ಅಂದ್ರೆ ಟಾಯ್ಲೆಟ್ಗೆ ಹೋಗೋದಕ್ಕಾಗಿದ್ರೂ ಕೂಡ ಪರವಾಗಿಲ್ಲ, ಒಂದು ಸಲ ನಿಮ್ಗೆ ಆ ಟೈಮಲ್ಲಿ ಎಚ್ಚರ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಪುನಃ ಹೋಗಿ ಮಲಗಲಿಕ್ಕೆ ಹೋಗ್ಬಿಡಿ. ಎದ್ದು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರಿಗೆ ದೀಪ ಹಚ್ಚಿ ಆಮೇಲೆ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಇವಾಗ ದೈವಿ ಶಕ್ತಿ ಇದೆ ಅನ್ನೋದಕ್ಕೆ ಎರಡನೇ ಕಾರಣ ಯಾವುದು ಅಂತ ಹೇಳಿದ್ರೆ, ನಿಮ್ಗೆ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಅಥವಾ ನೀವು ದೇವಸ್ಥಾನಕ್ಕೆ ಹೋದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಕಣ್ಣಲ್ಲಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದು ವೇಳೆ ಆಗ್ತಾ ಇದ್ರೆ ನಿಮ್ಗೆ ಏನಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿ ಕೂಡ ದೇವರು ನೆಲೆಸಿದ್ದಾರೆ, ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಕೂಡ ದೇವರ ಇದು ಶಕ್ತಿ ಉಂಟು ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದ ನಿಮ್ಗೆ ಒಂದು ವೇಳೆ ದೇವರಿಗೆ ದೀಪ ಹಚ್ಚುವಾಗ ಅಥವಾ ದೇವಸ್ಥಾನದಲ್ಲಿ ಕಣ್ಣೀರು ಬಂದ್ರೆ ಭಯ ಬೀಳುವ ಅಗತ್ಯ ಇಲ್ಲ, ಆಯ್ತಾ. ನೀವು ಶುದ್ಧ ಮನಸ್ಸಿನವರು ಅಂತ ಹೇಳ್ಕೊಂಡು ಇದರದ್ದು ಮುಖ್ಯ ಅರ್ಥ ಬರುತ್ತೆ. ಇವಾಗ ಮೂರನೇ ಸೂಚನೆ ಏನು ಅಂತ ಹೇಳಿದ್ರೆ, ಇದು ಎಲ್ಲರಿಗೂ ಕೂಡ ಕಂಡು ಬರುವುದಿಲ್ಲ, ಪುಣ್ಯ ಮಾಡಿದವರಿಗೆ ಮಾತ್ರ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ, ನೀವು ದೇವರಿಗೆ ಆರತಿ ಮಾಡ್ತಾ ಇರ್ಬೇಕಾದ್ರೆ ಅಥವಾ ದೇವರಿಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ದೇವರು ನಿಮ್ಮನ್ನು ನೋಡಿ ನಕ್ಕ ಹಾಗೆ ನಿಮ್ಗೆ ಕಾಣಿಸುತ್ತೆ, ಆಯ್ತಾ. ನೀವು ಬೇಕಾದ್ರೆ ಪೂಜೆ ಮಾಡುವಾಗ ಸ್ವಲ್ಪ ಅಬ್ಸರ್ವ್ ಮಾಡಿ, ಆಯ್ತಾ. ನಿಮ್ಗೆ ದೇವರು ನಿಮ್ಮನ್ನು ನೋಡ್ಕೊಂಡು ನಕ್ಕ ಹಾಗೆ ಕಂಡಿದ್ರೆ ಉಂಟಲ್ಲ, ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಆತರ ನಿಮ್ಗೆ ಒಂದ್ ವೇಳೆ ಭಾಸ ಆಗ್ತಾ ಇದ್ರೆ ಅಂದ್ರೆ ನಿಮ್ಮನ್ನು ನೋಡಿ ದೇವರು ನಗ್ತಾ ಇದ್ದಾರೇನೋ ಅಂತ ಹೇಳ್ಕೊಂಡು ನಿಮ್ಗೆ ಭಾಸ ಆದ್ರೆ ಏನಂತ ಹೇಳಿದ್ರೆ, ಇದು ಕೂಡ ನಿಮ್ಗೆ ಶುಭ ಸೂಚನೆ, ಆಯ್ತಾ. ನಿಮ್ಮ ಪೂಜೆ ಉಂಟಲ್ಲ ಫಲಿಸಿದೆ, ನಿಮ್ಮ ಪೂಜೆಗೆ ಫಲ ಸಿಕ್ಕಿದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ನಾಲ್ಕನೇದು ಏನಂತ ಹೇಳಿದ್ರೆ, ಕೆಲವರಿಗೆ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಕೈ ಸುಡ್ತದೆ, ಆಯ್ತಾ. ದೀಪ ಹಚ್ಚುವಾಗ ನಿಮ್ಗೆ ಅದು ಬೆಂಕಿ ಕಡ್ಡಿಯಿಂದ ಬೇಕಾದ್ರೆ ಕೈ ಸುಡ್ಬೋದು ಅಥವಾ ಅಕಸ್ಮಾತ್ ಆಗಿ ದೀಪ ತಾಗಿ ಏನಾದ್ರೂ ಕೈ ಸುಡ್ಬೋದು. ಹೀಗೆ ಆಗಿದ್ರೆ ಉಂಟಲ್ಲ, ಅದು ಅಶುಭ ಸೂಚನೆ ಅಂತ ಹೇಳ್ಕೊಂಡು ಅರ್ಥ. ಏನಂತ ಹೇಳಿದ್ರೆ, ನೀವು ಪೂಜೆ ಮಾಡುವ ಕ್ರಮದಲ್ಲಿ ಏನೋ ತಪ್ಪಾಗಿದೆ, ಏನೋ ನಿಮ್ಮಿಂದ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ದೇವರಿಗೆ ದೀಪ ಹಚ್ಚುವಾಗ ನಿಮ್ಗೆ ಸುಟ್ಟಿದ್ರೆ ಅಂದ್ರೆ ಬೆಂಕಿ ಪಟ್ಟಣದಲ್ಲಾದ್ರೂ ಅಥವಾ ದೇವರ ದೀಪದಲ್ಲಾದ್ರೂ ಸುಟ್ಟಿದೆ ಅಂತ ಹೇಳ್ಕೊಂಡಾದ್ರೆ ದೇವರಿಗೆ ಒಂದು ತಪ್ಪು ಕಾಣಿಕೆಯನ್ನು ತೆಗೆದಿಡಿ. ಇವಾಗ ಐದನೇದು ಏನಂತ ಹೇಳಿದ್ರೆ, ನೀವು ಹಾಲು ಬಿಸಿ ಮಾಡುವಾಗ ಏನಾಗುತ್ತಂತ ಹೇಳಿದ್ರೆ, ಹಾಲು ಉಕ್ಕಿ ಪೂರ್ವದ ದಿಕ್ಕಿನಲ್ಲಿ ಉಕ್ಕಿದರೆ ಏನಾಗುತ್ತಂತ ಹೇಳಿದ್ರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ. ಪೂರ್ವದ ದಿಕ್ಕಿಗೆ ಮಾತ್ರ ಉಕ್ಕಬೇಕು, ಅದು ಬಿಟ್ಟು ಪಶ್ಚಿಮದ ದಿಕ್ಕಿನಲ್ಲಿ ಉಕ್ಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗುವ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಪದೇ ಪದೇ ಮನೆಯಲ್ಲಿ ಹಾಲು ಕೂಡ ಉಕ್ಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಕಸ್ಮಾತ್ ಆಗಿ ಉಕ್ಕಿದ್ರೆ ಅದು ಕೂಡ ಪೂರ್ವದ ದಿಕ್ಕಿಗೆ ಉಕ್ಕಿದ್ರೆ ಮಾತ್ರ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಆರನೇದು ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಗೆಜ್ಜೆ ಶಬ್ದ ಕೇಳಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೂ ಕೂಡ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಂಚಾರ ನಡೀತಾ ಇದೆ ಅಂತ ಹೇಳ್ಕೊಂಡು ಅರ್ಥ. ಕೆಲವೊಂದು ಗೃಹಿಣಿಯರಿಗೆ ಅಥವಾ ಮನೆಯ ಯಜಮಾನರಿಗೆ ಇದು ಕೇಳಿಸ್ತದೆ ಅಂತ ಹೇಳ್ಕೊಂಡು ಅರ್ಥ. ಈಗ ನಿಮ್ಮ ಮನೆಯ ಒಳಗಡೆ ಗೆಜ್ಜೆಯ ಶಬ್ದ ಕೇಳಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಬೇರೆ ಯಾರು ಎಚ್ಚರ ಇಲ್ಲ, ಆದ್ರೂ ಕೂಡ ಗೆಜ್ಜೆಯ ಶಬ್ದ ಕೇಳಿಸ್ತಾ ಉಂಟು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಸಂಚಾರ ಮಾಡ್ತಾ ಇದ್ದಾಳೆ ನಿಮ್ಮ ಮನೆ ತುಂಬಾ ಅಂತ ಹೇಳ್ಕೊಂಡು ಅರ್ಥ ಬರುತ್ತೆ. ಅದೇ ರೀತಿ ನಿಮ್ಗೆ ಹೊರಗಡೆಯಿಂದ ಕೇಳಿಸಿದ್ರೆ, ಆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕೇಳಿಸಿದ್ರೆ ದೇವರು ಸಂಚಾರ ಅಂದ್ರೆ ನಿಮ್ಮ ಮನೆ ಹತ್ತಿರ ಯಾವ್ದಾದ್ರು ದೇವಿಯ ದೇವಸ್ಥಾನ ಇದ್ದು ದೇವಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಬರುತ್ತೆ. ಆದ್ರಿಂದ ಇದು ನಿಮ್ಗೆ ಮನೆ ಒಳಗಡೆ ಬೇಕಾದ್ರೆ ಕೇಳಿಸ್ಲಿ, ಹೊರಗಡೆ ಬೇಕಾದ್ರೂ ಕೇಳಿಸ್ಲಿ, ಇದು ಕೇಳಿಸಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಏಳನೇದು ಏನಂತ ಹೇಳಿದ್ರೆ, ದೇವರ ಇರುವಿಕೆ. ಇವಾಗ ಏನಾಗತ್ತಂತ ಹೇಳಿದ್ರೆ, ಕೆಲವರ ಮನೆಯಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ತಾರೆ, ಒಬ್ಬರು ಮಾತ್ರ ಇರ್ತಾರೆ ಮನೆಯಲ್ಲಿ ಯಜಮಾನಿ, ಅಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಗಂಡ ಆಫೀಸ್ಗೆ ಹೋಗ್ತಾರೆ, ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ನೀವು ಒಬ್ರು ಮಾತ್ರ ಮನೇಲಿ ಇರ್ತಾರೆ. ಆದ್ರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ಭಾವನೆ, ನನ್ನನ್ನು ಬಿಟ್ಟು ಮನೆಯಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ಉಂಟಲ್ಲ, ಅದು ಕೂಡ ನಿಮ್ಮ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಯಾರ ಮನೆಯಲ್ಲಿ ದೇವರು ನೆಲೆಸಿದ್ದಾರೆ ನೋಡಿ, ಆವಾಗ ನಿಮ್ಗೆ ಯಾರೋ ನಿಮ್ಮನ್ನು ಬಿಟ್ಟು ಅಂದ್ರೆ ಬಿಟ್ಟು ಬೇರೆಯವರು ಯಾರಾದ್ರೂ ಇದ್ದಾರೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ಅವರದ್ದು ಇದು ದೇಹದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಲ್ಲಿಗೆಯ ಪರಿಮಳ ಅಥವಾ ಗಂಧದ ಪರಿಮಳ ಅಥವಾ ಘಮ ಘಮ ಪರಿಮಳ, ಯಾವ್ದಾದ್ರು ಹೂವಿನ ಪರಿಮಳ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ.
ಅದೇ ರೀತಿ ನೆಗೆಟಿವ್ ಎನರ್ಜಿ ಏನು ಅಂದ್ರು ನಿಮ್ಮ ಮನೆಯಲ್ಲಿ, ಅಂದರೆ ನಿಮ್ಮನ್ನು ಬಿಟ್ಟು ಬೇರೆಯವರು ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಭಾವನೆ ಬಂದು ಆದರೆ ಅದು ಕೂಡ ನೆಗೆಟಿವ್ ಎನರ್ಜಿ ಆಗಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೆಟ್ಟ ವಾಸನೆಯಿಂದ ಕೂಡಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವುದ್ರದ್ದು ಬೇಕಾದ್ರೆ ಆಗಿರ್ಬೋದು. ಜಾಸ್ತಿ ಜನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದ್ರದ್ದು ಸ್ಮೆಲ್ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಥರ ಎಲ್ಲ ಸ್ಮೆಲ್ ಬಂದ್ರೆ ಉಂಟಲ್ಲ, ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇದೆ ಅಂತ ಹೇಳ್ಕೊಂಡು ಸೂಚನೆ ಅದು. ಇವಾಗ 8ನೇದು ಏನಂತ ಹೇಳಿದ್ರೆ, ಎಣ್ಣೆ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಪೂಜಾ ಮಂದಿರದಲ್ಲಿ ದೀಪ ಉರಿತಾ ಇರುತ್ತೆ. ಇದು ನಿಮಗೆ ತುಂಬಾ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ಇದು ನಡೆಯುವುದಿಲ್ಲ. ಕೆಲವರ ಮನೆಯಲ್ಲಿ ನಿಮ್ದು ದೇವರಿಗೆ ಇಟ್ಟ ದೀಪದಲ್ಲಿ ಇರುವ ಎಣ್ಣೆ ಎಲ್ಲ ಖಾಲಿಯಾಗಿ ಹೋದ್ರೂ ಕೂಡ ಅದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ತನಕ ಉರಿತಾನೇ ಇರುತ್ತೆ, ಅದೇ ರೀತಿಯಲ್ಲಿ ಶಾಂತವಾಗುವುದಿಲ್ಲ. ಹಾಗೆ ಆದ್ರೂ ಕೂಡ ನಿಮ್ಮ ಮನೆಯಲ್ಲಿ ಉಂಟಲ್ಲ ದೈವಿ ಶಕ್ತಿ ಇದೆ ಅಥವಾ ದೇವರ ರಕ್ಷಣೆ ನಿಮ್ಮ ಮನೆಯಲ್ಲಿದೆ, ನಿಮ್ಗೆ ನಿಮ್ಮ ಕುಲದೇವರ ಆಶೀರ್ವಾದ ಇದೆ, ನಿಮ್ಗೆ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ 9ನೇದು ಏನಂತ ಹೇಳಿದ್ರೆ, ಪ್ರಕಾಶಮಾನವಾದ ದೀಪ ಕೂಡ ನಿಮ್ಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ, ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ, ಅಥವಾ ನಿಮ್ಮ ಪೂಜೆ ದೇವರಿಗೆ ಸಲ್ಲಿಸಿದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ಕಾಣಿಸ್ತದೆ ಅಂತ ಹೇಳಿದ್ರೆ, ಶಾಂತವಾಗಿ ಉರಿತಾ ಇರುತ್ತೆ ದೀಪ, ಅಥವಾ ನೀವು ಹಚ್ಚಿರುವ ದೀಪ ಶಾಂತವಾಗಿ ಉರಿತಿರುತ್ತೆ. ಒಮ್ಮೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ದೀಪ ಉಂಟಲ್ಲ, ದೀಪದ ಜ್ವಾಲೆ ದೊಡ್ಡದಾಗಿ ಚಿಕ್ಕದಾಗುತ್ತೆ, ಪುನಃ ದೊಡ್ಡದಾಗಿ ಚಿಕ್ಕದಾಗುತ್ತೆ. ಆ ಥರ ನಿಮಗೆ ಕಾಣಿಸಿದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಒಳ್ಳೇದಾಗುತ್ತೆ. ನಿಮ್ಮಂತಹ ಅದೃಷ್ಟವಂತರು ಯಾರೂ ಇಲ್ಲ. ನೀವು ಮಾಡಿದ ಪೂಜೆಗೆ ಉಂಟಲ್ಲ ದೇವರು ಫಲ ಕೊಟ್ಟಿದ್ದಾರೆ ಆಯ್ತಾ, ನಿಮ್ಮ ಪೂಜೆಯನ್ನು ದೇವರು ಸ್ವೀಕರಿಸಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ತುಂಬಾ ಪುಣ್ಯ ಮಾಡಿದವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೀಪದಲ್ಲಿ ಉಂಟಲ್ಲ ಓಂ ಆಕಾರ ಕೂಡ ಕಾಣಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆಲ್ಲ ಕಾಣಿಸ್ತದೆ, ಕೆಲವರಿಗೆ ತ್ರಿಶೂಲ ಕಾಣಿಸ್ತದೆ, ಕೆಲವರಿಗೆ ಓಂ ಆಕಾರ ಕಾಣಿಸ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಆಕಾರ ಕಾಣಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಗೆ ಈ ತರ ಕಾಣಿಸಿದ್ರು ಕೂಡ ನಿಮ್ಮಂತಹ ಪುಣ್ಯಾತ್ಮರು ಯಾರೂ ಇಲ್ಲ ಅಂತ ಹೇಳ್ಕೊಂಡು. ಇವಾಗ 10ನೇದು ಏನಂತ ಹೇಳಿದ್ರೆ, ನೀವು ದೇವರಿಗೆ ದೀಪ ಇಡುವಾಗ ಪೂಜೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ದೇವರ ವಿಗ್ರಹದಿಂದ ಫೋಟೋದಿಂದ ಹೂ ಕೆಳಗಡೆ ಬಿದ್ದರೆ ಆಯ್ತಾ, ಅದು ಬಲಭಾಗ ಆಗ್ಲಿ ಎಡಭಾಗ ಆಗ್ಲಿ, ಒಟ್ಟಾರೆ ನಿಮ್ಗೆ ನೀವು ಪೂಜೆ ಮಾಡುವಾಗ ಹೂ ಫೋಟೋದಿಂದ ಅಥವಾ ವಿಗ್ರಹದಿಂದ ಬಿದ್ದರೆ ಕೂಡ ಅದು ತುಂಬಾ ಶುಭ ಸೂಚಕ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವಸ್ಥಾನದಲ್ಲಿ ಮಾತ್ರ ನೀವು ಪ್ರಸಾದ ಕೇಳ್ತೀರ ನೋಡಿ, ಅಥವಾ ನೀವು ಪ್ರಸಾದ ಕೇಳ್ತಾ ಇರ್ಬೇಕಾದ್ರೆ ಒಂದು ವೇಳೆ ಎಡಭಾಗದಿಂದ ಬಿದ್ದರೆ ಅದು ಒಳ್ಳೇದಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಬಲಭಾಗದಲ್ಲಿ ಬೀಳ್ಬೇಕು ಅಂತ. ನೀವು ಇದು ಏನು ಕೂಡ ಕೇಳ್ತಾ ಇರೋದಿಲ್ಲ, ಸುಮ್ಮನೆ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ಬಿದ್ದರೆ ಉಂಟಲ್ಲ ದೇವರ ಫೋಟೋದಿಂದ, ಏನ್ ಮಾಡಿ ಅಂತ ಹೇಳಿದ್ರೆ ಅದನ್ನು ತಕೊಂಡು ನೀವು ಮುಡಿಬೇಕು ಆಯ್ತಾ. ಅಂದ್ರೆ ಹೆಣ್ಣು ಮಕ್ಕಳು ತಲೆಗೆ ಹೂವನ್ನು ಉಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಗಂಡು ಮಕ್ಕಳು ಪೂಜೆ ಮಾಡುವಾಗ ಆ ಥರ ಬಿದ್ದರೆ ಆ ಹೂವನ್ನು ನಿಮ್ಮ ಹೆಂಡತಿಗೆ ಕೊಡಬೇಕು. ಇಲ್ಲ ನಮಗೆ ಹೆಂಡತಿ ಕೂಡ ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಹಣವನ್ನು ಇಡ್ತೀರ ನೋಡಿ, ಅಂತಹ ಜಾಗದಲ್ಲಿ ಕೂಡ ಇರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 11ನೇದು ಏನಂತ ಹೇಳಿದ್ರೆ, ನಿಮಗೆ ಇದು ದೇವರ ಪೂಜೆ ಮಾಡುವಾಗ ಉಂಟಲ್ಲ ಆಕಳಿಕೆ ಬರ್ತಾ ಇದ್ರೆ, ತುಂಬಾ ಆಕಳಿಕೆ ಬರ್ತಾ ಉಂಟು, ಅಥವಾ ನಿಮ್ಗೆ ಕೆಟ್ಟದು ಎಣಿಸ್ತಾ ಉಂಟು, ಅಂದ್ರೆ ಗಲೀಜು ತರದ್ದು ಎಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಉಂಟಲ್ಲ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಅರ್ಥ. ಅದು ನಿಮ್ಗೆ ನೆಮ್ಮದಿಯಿಂದ ಪೂಜೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಆಕಳಿಕೆ ಬರುವ ಹಾಗೆ ಮಾಡುವುದು, ಅಥವಾ ಕೆಟ್ಟ ಯೋಚನೆ ಬರುವ ಹಾಗೆ ಮಾಡುವುದು, ಕೆಟ್ಟದು ಏನೇನೋ ಕಾಣಿಸುವ ಹಾಗೆ ಮಾಡುವುದು, ಹಾಗೆಲ್ಲ ಆಲೋಚನೆ ಬರುವ ಹಾಗೆ ಮಾಡುತ್ತೆ. ನಿಮ್ಗೆ ನೆಮ್ಮದಿಯಿಂದ ದೇವರ ಪೂಜೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಗೆ ಹೀಗೆಲ್ಲಾದ್ರೂ ಒಂದು ವೇಳೆ ಆದ್ರೆ ಉಂಟಲ್ಲ, ಪ್ರತಿದಿನ ಸಾಯಂಕಾಲ ನೀವು ದೇವರಿಗೆ ದೀಪ ಇಡುವ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸಾಂಬ್ರಾಣಿಯ ಹೊಗೆಯನ್ನು ಹಾಕಿ ಮನೆಯಲ್ಲೆಲ್ಲ, ಆಮೇಲೆ ಇದು ಸರಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 12ನೇದು ಅಂತ ಹೇಳಿದ್ರೆ, ಕುಂಕುಮ ಬೀಳುವುದು ಆಯ್ತಾ. ನೀವು ಪೂಜೆ ಮಾಡ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಅಕಸ್ಮಾತ್ ಆಗಿ ಕೈಯಲ್ಲಿಂದ ಕುಂಕುಮ ಜಾರಿ ಕೆಳಗಡೆ ಬಿದ್ದರೆ ಅದು ಶುಭ ಸೂಚನೆ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ದೇವರಿಂದ ಬಿದ್ದರೆ ನಿಮ್ಗೆ ಅದು ಶುಭ ಸೂಚನೆ. ಅದೇ ನಿಮ್ಮ ಕೈಯಾರ ಜಾರಿ ಬಿದ್ದರೆ ಅಕಸ್ಮಾತ್ ಆಗಿ ಅಂದ್ರೆ ನೀವು ದೇವರ ಎದುರುಗಡೆ ಇಟ್ಟಿದ್ರೆ ಅಕಸ್ಮಾತ್ ಆಗಿ ಅದು ಬಿತ್ತು ಅಂತ ಹೇಳಿದ್ರೆ ದೇವರ ಆಶೀರ್ವಾದ. ನಿಮ್ಮ ಕೈ ಜಾರಿ ಬಿತ್ತು ಅಂತ ಹೇಳಿದ್ರೆ ಅದು ಒಳ್ಳೇದಲ್ಲ, ನಿಮ್ಮ ಮನೆಯ ಯಜಮಾನರಿಗೆ ಏನಾದ್ರೂ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ. ಅದನ್ನು ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಈ ತರ ನಿಮ್ಗೆ ಕಂಡು ಬಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ, ದೇವರಿಗೆ ಒಂದು ತಪ್ಪು ಕಾಣಿಕೆಯನ್ನು ಹಾಕಿ ಮತ್ತೆ ತುಪ್ಪದ ದೀಪವನ್ನು ಇಡಿ. ಹೀಗೆ ಮಾಡಿದ್ರೆ ನಿಮ್ಗೆ ಅದು ತೊಂದರೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಕುಂಕುಮವನ್ನು ಉಂಟಲ್ಲ ಪೊರಕೆಯಿಂದ ಯಾವ ಕಾರಣಕ್ಕೂ ಕೂಡ ಗುಡಿಸಿ ತೆಗಿಬೇಡಿ. ಯಾವುದಾದ್ರೂ ಬಟ್ಟೆಯಿಂದ ಆಯ್ತಾ, ಒಳ್ಳೆಯ ಬಟ್ಟೆಯಿಂದ ಅದನ್ನು ಗುಡಿಸಿ ಅದನ್ನು ತಗೊಂಡು ಹೋಗಿ ಹರಿಯುವ ನೀರಿಗೆ ಹಾಕಿ ಬನ್ನಿ. ಹರಿಯುವ ನೀರು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿ ಬಂದರೂ ಕೂಡ ನಡೀತದೆ. ಆದ್ರೆ ಬಿದ್ದು ಹೋದ ಅದು ಕುಂಕುಮವನ್ನು, ಅಂದ್ರೆ ಕೆಳಗೆ ಚೆಲ್ಲಿದ ಕುಂಕುಮವನ್ನು ಉಂಟಲ್ಲ ಪುನಃ
ಅದಕ್ಕೆ ನೀವು ಕುಂಕುಮದ ಬಟ್ಟಲಿಗೆ ತುಂಬಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು 13ನೇದು ಏನಂತ ಹೇಳಿದ್ರೆ, ಕೆಲವರು ದೇವರಿಗೆ ದೀಪ ಇಡುವಾಗ ದೀಪ ಶಾಂತ ಆಗುತ್ತೆ ಆಯ್ತಾ. ಅಂದ್ರೆ ಎಣ್ಣೆ ಎಲ್ಲ ಇರುತ್ತೆ ದೇವರಿಗೆ ದೀಪದಲ್ಲಿ, ಅಂದ್ರೆ ಯಾವುದು ಗಾಳಿ ಕೂಡ ಬಂದಿರುವುದಿಲ್ಲ, ಏನು ಕೂಡ ಬಂದಿರುವುದಿಲ್ಲ, ಆದ್ರೂ ಕೂಡ ದೀಪ ಶಾಂತವಾಗಿ ಹೋಗುತ್ತೆ. ಹೀಗೆ ಆದ್ರೆ ಉಂಟಲ್ಲ, ನೀವು ಏನ್ ಮಾಡಿ ಅಂತ ಹೇಳಿದ್ರೆ ತಕ್ಷಣ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ದೋಷ ನಿಮಗೆ ತಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ನಂತರ ಏನ್ ಮಾಡಿ, ಪುನಃ ಕೈಕಾಲು ಮುಖ ಚಂದ ಮಾಡಿ ತೊಳ್ಕೊಂಡುಂಟಲ್ಲ, ಪುನಃ ದೇವರಿಗೆ ದೀಪ ಹಚ್ಚಬೇಕು. ಆ ಬತ್ತಿಯನ್ನು ಚೇಂಜ್ ಮಾಡಿ, ಅಂದ್ರೆ ನಿಮ್ಮ ಹಳೆ ಬತ್ತಿ ಉಂಟಲ್ಲ ಆ ಬತ್ತಿಯನ್ನು ಚೇಂಜ್ ಮಾಡಿ, ಎಣ್ಣೆ ಅದೇ ಇದ್ರೂ ಕೂಡ ಪರವಾಗಿಲ್ಲ, ಚೇಂಜ್ ಮಾಡಿ ಪುನಃ ದೇವರಿಗೆ ದೀಪ ಇಡಿ. ಹೀಗೆ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಶಾಂತವಾಗುವುದು ಅದು ಒಳ್ಳೆಯ ಸಂಕೇತ ಅಲ್ಲ ಆಯ್ತಾ. ನೀವು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಎಣ್ಣೆ ಇದ್ರೂ ಕೂಡ ಅದು ಶಾಂತ ಆದ್ರೆ ಅದು ಒಳ್ಳೆಯ ಸಂಕೇತ ಅಲ್ಲ. ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 2 ದೀಪಕ್ಕೂ ಕೂಡ ಒಂದೇ ರೀತಿಯಲ್ಲಿ ಎಣ್ಣೆಯನ್ನು ಹಾಕಿರ್ತಾರೆ, ಆದ್ರೆ ಒಂದು ದೀಪ ಬೇಗನೆ ಉರಿದು ಹೋಗುತ್ತೆ, ಇನ್ನೊಂದು ದೀಪ ಏನಾಗುತ್ತೆ ಅಂತ ಹೇಳಿದ್ರೆ ಹಾಗೆ ಅರ್ಧದಲ್ಲಿ ಎಣ್ಣೆ ಇರುವಾಗನೇ ಅದು ಶಾಂತವಾಗಿ ಹೋಗುತ್ತೆ. ಹಾಗೆ ಆದ್ರೂ ಕೂಡ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಥವಾ ಕೆಟ್ಟದು ಏನೋ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 14ನೇದು ಏನಂತ ಹೇಳಿದ್ರೆ, ನೀವು ದೇವರಿಗೆ ದೀಪ ಇಟ್ಟ ಬತ್ತಿ ಉಂಟಲ್ಲ ಸಂಪೂರ್ಣವಾಗಿ ಸುಟ್ಟು ಹೋದ್ರೆ ಅದು ಕೂಡ ನಿಮ್ಗೆ ಶುಭ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರೆ ಪ್ರತಿದಿನ ಈ ತಪ್ಪು ಆಗಬಾರ್ದು. ಅಪರೂಪಕ್ಕೆ ಒಂದು ಸಲ ಆದ್ರೆ ಏನು ಅಂತ ಹೇಳಿದ್ರೆ ನಿಮ್ಮ ಪೂಜೆಯನ್ನು ದೇವರು ಸ್ವೀಕಾರ ಮಾಡಿದ್ದಾರೆ ನಿಮ್ಗೆ ಎನಿಸಿತು ಆಗುತ್ತೆ ಅಂತ ಹೇಳ್ಕೊಂಡು. ಆದ್ರೆ ಪ್ರತಿದಿನ ನೀವು ದೇವರಿಗೆ ದೀಪ ಇಟ್ಟಾಗ ಕೂಡ ಇಡೀ ಬತ್ತಿ ಕೂಡ ಸೇರ್ಕೊಂಡು ಸುಟ್ಟು ಹೋಗ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ, ಅಥವಾ ದೀಪವೆಲ್ಲ ಕಪ್ಪಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ಅದು ಕೂಡ ನಿಮ್ಮ ಮನೆಯಲ್ಲಿ ಏನೋ ಕೆಟ್ಟದಾಗುವುದರ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 15ನೇದು ಹಲ್ಲಿಗಳು ಮತ್ತೆ ಇರುವೆಗಳು ಆಯ್ತಾ. ನಿಮ್ಮ ದೇವರ ಮನೆಯಲ್ಲಿ ಹಲ್ಲಿ ಅಥವಾ ಇರುವೆ ಕಂಡ್ರು ಕೂಡ ಅದು ನಿಮ್ಮ ಮನೆಗೆ ಶುಭ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಲ್ಲಿಯನ್ನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡೆ ಕರೀತಾರೆ. ಆದ್ರಿಂದ ಹಲ್ಲಿ ಎಲ್ಲಾದ್ರೂ ನಿಮ್ಮ ಮನೆಯ ದೇವರ ಫೋಟೋದ ಹಿಂದುಗಡೆ ಎಲ್ಲ ಬಂದು ನಿಂತ್ಕೊಂಡ್ರೆ ಅದನ್ನು ಓಡಿಸ್ಲಿಕ್ಕೆ ಹೋಗ್ಬೇಡಿ, ಅದಾಗಿಯೇ ಹೋಗುತ್ತೆ. ಅದೇ ರೀತಿಯಲ್ಲಿ ಕಪ್ಪು ಇರುವೆ, ಎಲ್ಲರ ಮನೆಯಲ್ಲಿ ಕೂಡ ದೇವರ ಮನೆಗೆ ಕಪ್ಪು ಇರುವೆ ಬರುವುದಿಲ್ಲ. ಕಪ್ಪು ಇರುವೆ ಬಂದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಆಯ್ತಾ. ಬೇರೆ ಕಡೆ ಎಲ್ಲ ಕಡೆ ಬರ್ಬೋದು, ಆದ್ರೆ ದೇವರ ಮನೆಯಲ್ಲಿ ತುಂಬಾ ಕಡಿಮೆ ಬರುವುದು ಕಪ್ಪು ಇರುವೆ. ಆದ್ರಿಂದ ಹೀಗೆ ಬಂದ್ರೆ ಉಂಟಲ್ಲ, ನಿಮ್ಗೆ ಮನೆಯಲ್ಲಿ ಕೂಡ ದೇವರ ಆಶೀರ್ವಾದ ಉಂಟು, ಅಥವಾ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ, ಅಥವಾ ನಿಮ್ಮ ಪೂಜೆ ಸ್ವೀಕಾರ ಆಗಿದೆ, ನಿಮ್ಗೆ ಮುಂದೆ ಶುಭ ಸೂಚನೆ ಬರ್ಲಿಕ್ಕೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 16ನೇದು ಕಾಗೆಗಳು. ನೀವು ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಕಾಗೆಗಳು ಬಂದರೂ ಕೂಡ ಉಂಟಲ್ಲ, ಅದು ಕೂಡ ದೇವರದ್ದೇ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಳಸಿಗೆ ದೀಪ ಇಟ್ಟಿರ್ತಾರೆ. ದೀಪ ಇಟ್ಟ ನಂತರ ನೀವು ಹೀಗೆ ಹೊರಗಡೆ ಹೋಗಿ ಬರೋದ್ರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬತ್ತಿಯನ್ನು ಕೂಡ ತಕೊಂಡು ಹೋಗ್ತದೆ, ಕಾಗೆ ಕಚ್ಕೊಂಡು ಹೋಗ್ತದೆ. ಕೆಲವರು ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ಅಪಶಕುನ, ಅಂದ್ರೆ ದೇವರಿಗೆ ತುಳಸಿಗೆ ಇಟ್ಟ ದೀಪದಿಂದ ಬತ್ತಿಯನ್ನು ತಕೊಂಡು ಹೋಗಿದೆ ಅಂತ ಹೇಳ್ಕೊಂಡು. ಅದು ಏನು ಕೂಡ ಅಪಶಕುನ ಇಲ್ಲ ಆಯ್ತಾ. ನೀವು ಮಾಡಿದ ಪೂಜೆ ಉಂಟು, ದೇವರ ಸ್ವೀಕಾರ ಆಗಿದೆ, ನಿಮ್ಮ ಗ್ರಹಚಾರ ಕಡಿಮೆ ಆಗುವುದರಲ್ಲಿ ಉಂಟು ಅಂತ ಹೇಳ್ಕೊಂಡು ಅದರ ಅರ್ಥ. ಅದರಿಂದ ಇನ್ನು ಮುಂದೆ ಭಯ ಬೀಳುವ ಅಗತ್ಯ ಇಲ್ಲ. ಇವಾಗ 17ನೇದು ಏನಂತ ಹೇಳಿದ್ರೆ, ಕನಸಿನಲ್ಲಿ ಒಂದು ವೇಳೆ ದೇವರು ಬಂದ್ರೆ, ಅದು ಯಾವ ದೇವರು ಬೇಕಾದ್ರೆ ಆಗಿರ್ಲಿ, ಅಂದ್ರೆ ದೇವರು ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅದು ಶುಭ ಸೂಚನೆ ಅಂತ ಹೇಳ್ಕೊಂಡು ಅರ್ಥ. ಆದ್ರೆ ದೇವರ ಕನಸಿನಲ್ಲಿ ಬಂದ್ರೆ ಅದನ್ನು ಯಾರ ಬಳಿಯೂ ಹಂಚಿಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಯಾರ ಬಳಿ ಕೂಡ ಹೇಳ್ಕೊಳ್ಬಾರ್ದು ಇಂತಹ ದೇವರು ಕನಸಿನಲ್ಲಿ ಬಂದಿದ್ದಾರೆ ಅಂತ ಹೇಳ್ಕೊಂಡು. ಹಾಗೆ ನೀವು ಹೇಳ್ಕೊಂಡ್ರೆ ನಿಮ್ಮ ಕೆಲಸ ಆಗುದಿಲ್ಲ ಆಯ್ತಾ. ನಿಮ್ಗೆ ಒಳ್ಳೇದಾಗುದಿದ್ರು ಕೂಡ ಅದು ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಗೆ ಯಾವ್ದಾದ್ರು ದೇವರ ಕನಸು ಬಿದ್ರೆ ಇನ್ನು ಮುಂದೆ ನಿಮ್ಮ ಮನಸ್ಸಿನಲ್ಲಿ ಇರಲಿ, ಅದನ್ನು ಬಿಟ್ಟು ಎಲ್ಲರ ಹತ್ರ ಹೇಳ್ಕೊಂಡು ಬರಬೇಡಿ. ಇವಾಗ 18ನೇದು ದೀಪ ಶಬ್ದ ಮಾಡಿದ್ರೆ ಆಯ್ತಾ. ನೀವು ದೇವರಿಗೆ ದೀಪ ಇಟ್ಟಿರ್ತೀರಾ, ಅದು ಒಂದು ವೇಳೆ ಶಬ್ದ ಮಾಡಿದ್ರೆ ಚುರು ಚುರು ಅಂತ ಹೇಳ್ಕೊಂಡು ಶಬ್ದ ಬರುತ್ತೆ. ಆ ತರದೆಲ್ಲ ಶಬ್ದ ಬಂದ್ರೆ ಅದು ಒಳ್ಳೇದಲ್ಲ, ಮನೆಗೆ ಕೆಡುಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನೇ ಆಯ್ತಾ. ಏನಂತ ಹೇಳಿದ್ರೆ ನಾನು ಕೂಡ ಹಾಗೆ ದೇವರಿಗೆ ದೀಪ ಇಡುವಾಗ ಅದು ಶಬ್ದ ಮಾಡಿತ್ತು. ಶಬ್ದ ಮಾಡಿದ ನಂತರ ಏನಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಲ್ಲೇ ಉಂಟಲ್ಲ ನನಗೆ ಒಂದು ಕೆಟ್ಟ ಸುದ್ದಿ ನನ್ನ ಕಿವಿಗೆ ಬಿದ್ದಿರ್ತದೆ. ಏನಂತ ಹೇಳಿದ್ರೆ ನಮ್ಮ ಅಪ್ಪ ಇಲ್ಲ ಅಂತ ಹೇಳ್ಕೊಂಡು. ಆದ್ರಿಂದ ಉಂಟಲ್ಲ ಆ ಥರ ಶಬ್ದ ಮಾಡಬಾರ್ದು. ಮನೆಯಲ್ಲಿ ಉಂಟಲ್ಲ ಏನಾದರೂ ಕೆಟ್ಟದಾಗುವ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ಮನೆಯಲ್ಲಿ ಜಗಳ ಆಗಬಹುದು, ಅಥವಾ ಯಾವುದಾದ್ರೂ ಕೆಟ್ಟ ವಿಷಯ ನಿಮ್ಮ ಕಿವಿಗೆ ಬೀಳಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ದಯವಿಟ್ಟು ಒಂದು ಸಲ ಇದು ಮಾಡಿ. ಏನಂತ ಹೇಳಿದ್ರೆ ಎಣ್ಣೆಯಲ್ಲಿ ಉಂಟಲ್ಲ ಅಥವಾ ಬತ್ತಿಯಲ್ಲಿ ಎಲ್ಲಾದರೂ ನೀರೆಲ್ಲ ಇದ್ದು ಅದು ಚುರುಚುರು ಅಂತ ಶಬ್ದ ಮಾಡಿದ್ರೆ ಪರವಾಗಿಲ್ಲ. ಆದ್ರೆ ಏನು ಕೂಡ ತೊಂದರೆ ಇಲ್ಲದೆ ಉಂಟಲ್ಲ, ದೀಪ ಮಾತಾಡ್ತಾ ಉಂಟು ಅಂದ್ರೆ ದೇವರ ದೀಪ ಅಥವಾ ಶಬ್ದ ಮಾಡ್ತಾ ಉಂಟು ಅಂತ ಹೇಳಿದ್ರೆ ಅದು ಕೆಟ್ಟ ಸೂಚನೆ ಆಗಿರುತ್ತೆ. ಇವಾಗ 19ನೇದು ಒಡೆದ ತೆಂಗಿನಕಾಯಿ. ಕೆಲವರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದ್ರೆ ಶುಕ್ರವಾರದ ಪೂಜೆ ಮಾಡುವಾಗ ಅಥವಾ ಬೇರೆ ಸೈಡ್ ಕಡೆ ಪೂಜೆ ಮಾಡುವಾಗ ದೇವಸ್ಥಾನದಲ್ಲೆಲ್ಲಾದ್ರೂ ಪೂಜೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತೆಂಗಿನಕಾಯಿ ತಕೊಂಡು ಹೋಗ್ತಾರೆ, ಅಥವಾ ಮನೆಯಲ್ಲಿ ತೆಂಗಿನಕಾಯಿ ಒಡೆಯುವ ಅಭ್ಯಾಸ ಇರ್ತಾರೆ.
ಹಾಗೆ ಮಾಡುವಾಗ ಒಂದು ವೇಳೆ ಆ ತೆಂಗಿನಕಾಯಿ ಕೊಳೆತಿದ್ದರೆ ಉಂಟಲ್ಲ, ಅಂದರೆ ಒಳ್ಳೆಯದು ತೆಂಗಿನಕಾಯಿ ಇಲ್ಲ, ಕೊಳೆತು ಹೋಗಿದೆ ಅಂತ ಹೇಳ್ಕೊಂಡು, ಆದರೆ ಅದು ಕೂಡ ನಿಮಗೆ ಶುಭ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯ್ತಾ, ನಿಮಗೆ ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಪದೇ ಪದೇ ಆ ಥರ ಆಗ್ತಾ ಇರಬಾರ್ದು. ಅಂದರೆ ನೀವು ಪದೇ ಪದೇ ತೆಂಗಿನಕಾಯಿ ತಗೊಂಡು ಹೋಗಿದ್ದು ದೇವಸ್ಥಾನಕ್ಕಾಗಲಿ ಅಥವಾ ಮನೆಯಲ್ಲಿ ಒಡೆದ ಕಾಯಿ ಉಂಟಲ್ಲ, ಅದು ಹಾಳಾದ್ರೆ ಉಂಟಲ್ಲ, ಅಂದರೆ ಕೊಳೆತು ಹೋಗಿದ್ರೆ ಉಂಟಲ್ಲ, ನಿಮಗೆ ಮನೆಗೆ ಕೆಟ್ಟದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಒಂದು ವೇಳೆ ನಿಮಗೆ ಪ್ರತಿ ಸಲ ಆಗ್ತಾ ಉಂಟು ಅಂತ ಹೇಳ್ಕೊಂಡು, ಆದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಕೈಕಾಲು ಮುಖ ಎಲ್ಲ ಚಂದ ಮಾಡ್ಕೊಂಡು ತೊಳ್ಕೊಂಡು ಸ್ನಾನ ಮಾಡುವ ಅಗತ್ಯ ಇಲ್ಲ. ಪುನಃ ಹೊಸ ತೆಂಗಿನಕಾಯಿಯನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ನಿಮ್ಮ ಮನೆಯ ದೇವರಿಗೆ ಒಡಿಬೇಕು, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 20ನೇದು ಏನಂತ ಹೇಳಿದ್ರೆ, ನೀವು ದೇವರಿಗೆ ನೈವೇದ್ಯ ಇಟ್ಟಿರ್ತೀರ, ಆ ನೈವೇದ್ಯಕ್ಕೆ ಇರುವೆಗಳು ಬಂದ್ರೆ, ಕಚ್ಚುವೆ ಇರುವೆ ಬಂದ್ರೆ ಅಲ್ಲ ಆಯ್ತಾ, ಕಚ್ಚುದೇ ಇರುವ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಇರುವೆಗಳೆಲ್ಲ ಬಂದ್ರೆ ಉಂಟಲ್ಲ, ನಿಮ್ಗೆ ಆ ದೇವರು ಸ್ವೀಕಾರ ಮಾಡಿದ್ದಾರೆ. ನೀವು ಯಾವ ದೇವರಿಗೆ ಅಂತ ಹೇಳ್ಕೊಂಡು ನೈವೇದ್ಯ ಮಾಡಿದ್ದಾರೆ ನೋಡಿ, ಆ ದೇವರೇ ಬಂದು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಆದ್ರಿಂದ ಇರುವೆ ಬಂದಿದೆ ಅಂತ ಹೇಳ್ಕೊಂಡು ಕೆಲವರು ತಿನ್ನುವುದಿಲ್ಲ ಆಯ್ತಾ. ನೈವೇದ್ಯಕ್ಕೆ ನಾವು ಇಟ್ಟ ನೈವೇದ್ಯದಲ್ಲಿ ಇರುವೆ ಬಂದಿದೆ, ಅದನ್ನು ತಿನ್ನಬಾರ್ದು ಅಂತ ಹೇಳ್ಕೊಂಡು ಆಯ್ತಾ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಅದನ್ನು ನಿಧಾನವಾಗಿ ಹೋಗುವ ಹಾಗೆ ಮಾಡಿ ಆಯ್ತಾ. ಅಥವಾ ಎಲ್ಲಾದ್ರೂ ಬಿಸಿಲಲ್ಲಿ ಇಟ್ಟರು ಕೂಡ ಪರವಾಗಿಲ್ಲ, ಆ ಇರುವೆಗಳೆಲ್ಲ ಹೋದ ನಂತರ ನೀವು ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ರೆ, ದೇವರು ಮಾಡಿರುವ ಅಂದ್ರೆ ದೇವರು ಸ್ವೀಕಾರ ಮಾಡಿರುವ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಿದ್ರೆ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಇರುವೆ ಎಲ್ಲ ಬಂದಿದೆ ಅಂತ ಹೇಳ್ಕೊಂಡು ಚೆಲ್ತಾರೆ, ಹಾಗೆ ಚೆಲ್ಲಿಕ್ಕೆ ಹೋಗ್ಬೇಡಿ. ಇವಾಗ 21ನೇದು ಏನಂತ ಹೇಳಿದ್ರೆ, ನಿಮ್ಮ ಮನೆಯ ಯಾವುದೇ ಜಾಗದಲ್ಲಾದ್ರೂ 3 ಹಲ್ಲಿಗಳು ಕಂಡ್ರೆ ಕೂಡ ಹಾಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಸದ್ಯದಲ್ಲಿ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ. ಮತ್ತೆ ತುಳಸಿಯ ಗಿಡದ ಹತ್ರ ಕೂಡ ಹಲ್ಲಿಗಳು ಕಂಡ್ರೆ ಕೂಡ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಗೆ ಆಗಿದೆ, ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಸದ್ಯದಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಒಂದು ವೇಳೆ ಹಲ್ಲಿಗಳು ನಿಮ್ಮ ಮನೆಗೆ 3 ಒಟ್ಟಾಗಿ ಒಂದೇ ಕಡೆಯಲ್ಲಿ ಇರುವ ಹಲ್ಲಿಗಳು ಕಂಡ್ರೆ ಉಂಟಲ್ಲ, ಅದನ್ನು ಓಡಿಸ್ಲಿಕ್ಕೆಲ್ಲ ಹೋಗ್ಬೇಡಿ ಆಯ್ತಾ. ಅದಾಗಿ ಹೋಗುತ್ತೆ ಮನೆ ಬಿಟ್ಟು, ಅದನ್ನು ಬಿಟ್ಟು ನೀವು ಆಗಿ ಓಡಿಸ್ಲಿಕ್ಕೆ ಹೋಗ್ಬೇಡಿ, ಇದು ಕೂಡ ಶುಭ ಸೂಚಕವಾಗಿರುತ್ತೆ. ಇವಾಗ 22ನೇದು ಏನಂತ ಹೇಳಿದ್ರೆ, ನೀವು ನೆಟ್ಟಿರುವ ತುಳಸಿ ಗಿಡ ಒಂದು ವೇಳೆ ಒಣಗಿ ಹೋದ್ರೆ, ಅಥವಾ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದ್ರೆ, ಅಥವಾ ಎಲೆಗಳಲ್ಲಿ ಬಿಳಿ ಬಿಳಿ ಬಣ್ಣ ಬಂದ್ರೆ, ಅರಶಿನ ಬಣ್ಣ ಬಂದ್ರೆ, ಬೂಸ್ಟ್ ಹಾಗೆಲ್ಲ ಕಾಣಿಸ್ತದೆ ನೋಡಿ ಮೇಲಿಂದ ಎಲೆಯ ಮೇಲೆಲ್ಲ, ಆ ಥರದೆಲ್ಲ ಬಂದ್ರೆ ಉಂಟಲ್ಲ, ಅದು ನಿಮ್ಮ ಮನೆಗೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತದೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ಆದ್ರಿಂದ ಉಂಟಲ್ಲ, ಈ ಥರ ಒಂದು ವೇಳೆ ನಿಮಗೆ ಕಂಡು ಬಂದ್ರೆ, ಅಂದ್ರೆ ನೀವು ನೆಟ್ಟ ತುಳಸಿ ಗಿಡ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಪ್ರತಿದಿನ ನೀರು ಹಾಕ್ತೇವೆ ಆದ್ರೂ ಕೂಡ ಈ ಥರ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ, ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕುಲದೇವರ ಸ್ಮರಣೆ ಮಾಡ್ಕೊಳ್ಳಿ. ಮನೆಯಲ್ಲಿ ಯಾವುದೇ ಕೆಟ್ಟದ್ದು ಕೆಲಸ ಅಂದ್ರೆ ಯಾವುದೇ ಕೂಡ ಏನು ಕೆಟ್ಟದಾಗಬಾರ್ದು ಅಂತ ಹೇಳ್ಕೊಂಡು ಮುಡಿಪು ತೆಗೆದಿಡಿ ನಿಮ್ಮ ಕುಲದೇವರಿಗೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾದ್ರೂ ಕೆಟ್ಟದಾಗುವುದಾಗಿದ್ರೆ ಅಂದ್ರೆ ದೊಡ್ಡದ್ರಲ್ಲಿ ಆಗುವುದಾಗಿದ್ರೆ ಅದು ಚಿಕ್ಕದ್ರಲ್ಲಿ ಆಗಿ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ 23ನೇದು ಏನಂತ ಹೇಳಿದ್ರೆ, ಉಪ್ಪು ಚೆಲ್ಲುವುದು ಆಯ್ತಾ. ಕೈ ತಪ್ಪಿ ಚೆಲ್ಲಿದ್ರು ಕೂಡ ಅದು ಉಪ್ಪನ್ನು ನಾವು ಮಹಾಲಕ್ಷ್ಮಿ ಸ್ವರೂಪನೇ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೈ ತಪ್ಪಿ ಚೆಲ್ಲಿದ್ರು ಕೂಡ ಅದು ಮಹಾಲಕ್ಷ್ಮಿ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ, ಅಥವಾ ಆ ದಿವಸ ನಿಮ್ಗೆ ಹಣದ ನಷ್ಟ ಆಗುತ್ತೆ ಯಾವುದಾದ್ರೂ ರೂಪದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಉಪ್ಪನ್ನು ಹಾಕುವಾಗಲಿ ಅಂದ್ರೆ ಅಡಿಗೆಗೆ ಬಳಸುವಾಗಲಿ, ಅಥವಾ ಉಪ್ಪನ್ನು ನೀವು ಭರಣಿಗೆ ತುಂಬಬೇಕಾದ್ರೆ ಎಲ್ಲ ಸ್ವಲ್ಪ ಜಾಗ್ರತೆಯಾಗಿ ಮಾಡಿ. ಅದು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅಭ್ಯಾಸ ಇರ್ತದೆ, ಅಡಿಗೆಗೆ ಉಪ್ಪನ್ನು ಹೀಗೆ ಹಾಕ್ತಾರೆ, ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೈಯಲ್ಲಿ ಹಾಕಿ ಆ ಕೈಯನ್ನು ಕೊಡವಿ ಬಿಡ್ತಾರೆ, ಅವಾಗ ಅದು ಉಪ್ಪು ಎಲ್ಲ ಚೆಲ್ತದಲ್ಲ ಅದನ್ನೇ ತುಳ್ಕೊಂಡು ನಡೀತಾರೆ. ಹೀಗೆ ಮಾಡಿದ್ರು ಕೂಡ ಮನೆಗೆ ಒಳ್ಳೇದಾಗುದಿಲ್ಲ, ಏಳಿಗೆ ಆಗುದಿಲ್ಲ ಮನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಈ ತಪ್ಪನ್ನು ಮಾಡ್ಲಿಕ್ಕೆ ಕೂಡ ಹೋಗ್ಬೇಡಿ. ಇವಾಗ 24ನೇದು ಕೊನೆಯದು ಯಾವುದು ಅಂತ ಹೇಳಿದ್ರೆ, ಗುಡ್ಡೆ ಗೂಬೆ ಅಥವಾ ಇಲಿ. ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಗುಡ್ಡೆ ಗೂಬೆ ಬರ್ತಾ ಉಂಟು ಅಂದ್ರೆ ಬಿಳಿ ಬಣ್ಣದ ಗೂಬೆ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ, ಅದು ಕೂಡ ಮಹಾಲಕ್ಷ್ಮಿಯ ಸಂಕೇತ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮ್ಗೆ ಒಳ್ಳೇದಾಗುತ್ತೆ, ಶುಭ ಸೂಚನೆ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮನೆಗೆ ಇಲಿಗಳು ಬರ್ತಾ ಉಂಟು, ಪದೇ ಪದೇ ನೀವು ಎಷ್ಟು ಓಡಿಸಿದ್ರು ಕೂಡ ಪುನಃ ಪುನಃ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ, ಅದು ಮನೆಗೆ ದರಿದ್ರ ತರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮುಂದೆ ನಿಮ್ಗೆ ಮನೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರುವುದಕ್ಕೆ ಅದು ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇಲಿಗಳನ್ನು ಮನೆಗೆ ಬರೆದಿದ್ದ ಹಾಗೆ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಗೆ ಗೂಬೆ ಕಾಣಿಸಿದ್ರೆ ಉಂಟಲ್ಲ, ಒಂದು ಸಲ ಮನಸ್ಸಿನಲ್ಲಿ ಅಂದ್ರೆ ಕಣ್ಣು ಮುಚ್ಕೊಂಡು ಮಹಾಲಕ್ಷ್ಮಿಯ ಸ್ಮರಣೆ ಮಾಡ್ಕೊಳ್ಳಿ. ಹೀಗೆ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ. ನೋಡಿರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯಲ್ಲಿ ದೈವಿ ಶಕ್ತಿ ಇರುವ 24 ಸೂಚನೆಗಳನ್ನು ನಾನು ಹೇಳಿದ್ದೇನೆ. ಇದರಲ್ಲಿ ಒಂದು ಸೂಚನೆ ಕಂಡ್ರೂ ಕೂಡ ನಿಮ್ಮಂತಹ ಪುಣ್ಯಾತ್ಮರು ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ನಮ್ಮ ದೇವರು ಕೂಡ ನೆಲೆಸಿದ್ದಾರೆ ಅಂತ ಹೇಳ್ಕೊಂಡು ಆಯ್ತಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.